ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೂರಾರು ಹೂಗಳಿದ್ದರು ಈ ಅಂದ ಬೇರೆ. ಬೆಳಗ್ಗೆ 11 ಗಂಟೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪೂಜೆ ಎಲ್ಲ ಆಗಿದೆ. ಇವಾಗ ಹೋಳಿಗೆ ಮಾಡಬೇಕು. ಇವತ್ತು ಸಿಹಿ ಹುಣ್ಣಿಮೆ ದಿನ. ನಮ್ಮ ಕಡೆ ಹೋಳಿಗೆ ಮಾಡ್ತಾರೆ. ಇವತ್ತು ಸ್ಯಾರಿ ಹಾಕ್ಕೊಂಡಿದ್ದೀನಿ ನಾನು. ನಮ್ಮ ತಂಗಿ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ ನಾನು ವ್ಲಾಗ್ ಮಾಡ್ತಾ ಇರೋದು. ಬನ್ನಿ ಹೋಳಿಗೆ ಮಾಡಬೇಕು ಇವಾಗ. ಈ ಥರ ಆಗಿದೆ ಪೂಜೆ ಬೆಳಗ್ಗೆ ನಾನೇ ಮಾಡಿರೋದು. ಪೂಜೆ ಮಾಡಿ ಆದಮೇಲೆ ಟಿಫನ್ ಮಾಡಿಕೊಂಡೆ. ಟಿಫನ್ ತಿಂದಾದಮೇಲೆ ನಮ್ಮಮ್ಮ ಲೇಟ್ ಆಗುತ್ತೆ, ಕಡುಬು ಮಾಡಿಬಿಡು ಅಂದರು. ಹೋಳಿಗೆ ಬೇಡ, ಕಡುಬು ಮಾಡಿಬಿಡು ಅಂದರು. ಅದಕ್ಕೋಸ್ಕರ ನಾದ್ಕೊತಾ ಇದ್ದೀನಿ ಮೈದಾ ಹಿಟ್ಟನ್ನ. ಇವತ್ತು ಯಾಕೆ ಹೋಳಿಗೆ ಮಾಡ್ತಿದ್ದೀವಪ್ಪ ಅಂದರೆ, ಇವತ್ತು ಸಿಹಿ ಹುಣ್ಣಿಮೆ ನಮ್ಮ ಕಡೆ ಮಾಡ್ತಾರೆ ಕೂಡ. ಮತ್ತು ನಾವು ನಮ್ಮದು ಸ್ವಂತ ಹೊಲ ಇದೆ ಊರಲ್ಲಿ, ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಬರ್ಬೇಕು ಹೊಲಕ್ಕೆ. ಅದಕ್ಕೋಸ್ಕರನೇ ಸಿಹಿ ಮಾಡ್ತಾಯಿದ್ವಿ ಮನೆಯಲ್ಲಿ. ಇದನ್ನ ಪ್ರತಿ ವರ್ಷ ಮಾಡ್ತಾರೆ ಸಿಹಿ ಹುಣ್ಣಿಮೆ ದಿನ ನಮ್ಮ ಮನೆಯಲ್ಲಿ ಪೂಜೆ ಮಾಡ್ಕೊಂಬರೋಕ್ಕೆ. ನಿನ್ನೆ ಅದಕ್ಕೋಸ್ಕರನೇ ರೇಷನ್ನು ಎಲ್ಲ ತೊಗೊಬಂದಿದ್ದು ಕಾಯಿ ಎಲ್ಲ. ಬೆಳಗ್ಗೆ ಪೂಜೆ ಅಂತೂ ಚೆನ್ನಾಗಾಯಿತು. ಮನಸ್ಸಿಗಂತೂ ತೃಪ್ತಿ ಆಯಿತು ನಮಗೆಲ್ಲರಿಗೂ. ಚೆನ್ನಾಗಾಯಿತು ಪೂಜೆ. ಫಸ್ಟು ರಾಯರು ನಮ್ಮ ಮನೆಗೆ ಬಂದಿದ್ದು. ಅದಕ್ಕೋಸ್ಕರನೇ ಫುಲ್ಲು ಗ್ರ್ಯಾಂಡಾಗಿ ಎಲ್ಲ ತರಿಸಿ ಎಲ್ಲ ಕ್ಲೀನಾಗಿ ಏನು ಇದಾಗಲ್ದೇ ಮಾಡಿದೆ. ಹೂ ಕೊಡ್ತು ದೇವರು. ನಮಗಂತೂ ಫುಲ್ಲು ನೆಮ್ಮದಿ ಅಂತ ಅನ್ನಿಸ್ತು ಪೂಜೆ ಮಾಡಿ ಆದಮೇಲೆ. ಊಟ ಮಾಡಿದ್ದಿಲ್ಲ, ಉಪವಾಸನೇ ಇದ್ದು ಪೂಜೆ ಮಾಡಿ ಎಲ್ಲ ಕ್ಲೀನಾಗಿ ಮುಗಿಸಿದ ಮೇಲೇ ಟಿಫನ್ ತಿಂದಾದಮೇಲೆ ಒಂದು ಸ್ವಲ್ಪ ಹೊತ್ತಾದಮೇಲೆ ಇವಾಗ ಹಿಟ್ಟನ್ನ ಹತ್ತು ಕೂತ್ಕೊಂಡಿದ್ದೆ. ನಮ್ಮ ತಂಗಿ ಏನೋ ಕೇಳ್ತಾ ಇದ್ಲು, ಅವಳ ಜೊತೆ ಮಾತಾಡಿಕೊಂಡು ಹಿಟ್ಟನ್ನ ಹತ್ತಾ ಇದ್ದೆ. ಕಡುಬು ಅಂದರೆ ನಾವೇನು ಜಾಸ್ತಿ ಹಾಕಿಲ್ಲ, ನಮ್ಮ ಮನೇಲಿ ಸಿಹಿ ಯಾರೂ ತಿನ್ನೋಲ್ಲ. ಅದಕ್ಕೋಸ್ಕರನೇ ಸ್ವಲ್ಪ ಮಾಡಿದ್ರಾಯ್ತು ಅಂತ ಮಾಡ್ತಾಯಿದ್ದೀವಿ ಇವಾಗ. ಫೈನಲಿ ಹಿಟ್ಟನ್ನ ಹಾಕ್ಕೊಂಡೆ. ನಮ್ಮ ತಂಗಿ ಪಾತ್ರೆ ತೊಳಿತಾ ಇದ್ಲು. ಅವಳು ಬಂದು ನನಗೆ ಕೊಡ್ತಾಳೆ, ನಾನು ಕಡುಬು ತುಂಬ್ತೀನಿ. ಅದಕ್ಕೆ ಬೇಯಿಸ್ತಾ ಏನೋ ಅಂದ್ಲು, ಅದಕ್ಕೆ ಫುಲ್ಲು ನಗಾಡ್ತಾ ಹಿಟ್ಟು ನಾದಿದೆ. ಚೆನ್ನಾಗಿ ನಾದಿದೆ. ಇನ್ನೇನು ನೆನೆ ಬಿಡಬೇಕಂತ ಏನಿಲ್ಲ, ಹಿಂದೆಲ್ಲೇ ಉದ್ಬೋದು. ಅದಕ್ಕೆ ನಾದಿಟ್ಟೆ. ನಮ್ಮಮ್ಮ ತರಕಾರಿ ಕಟ್ ಮಾಡ್ತಾಯಿತ್ತು ಪಲ್ಯ ಮಾಡೋಕ್ಕೋಸ್ಕರ. ಹುಣ್ಣು ಸ್ವಲ್ಪ ನೀರು ಥರ ಆಗಿಬಿಟ್ಟಿತ್ತು. ನಮ್ಮಮ್ಮಗಂದೆ ನಡೆಯುತ್ತೇನು ಪರವಾಗಿಲ್ಲ ಬಿಡು ಅಂತ ಅಂತು. ಹುಣ್ಣ ತೊಗೊಂಬಂದು ಕೊಟ್ಟಳು ನಮ್ಮ ತಂಗಿ. ಮುಂದೆ ಇಟ್ಕೊಂಡು ಕೂತ್ಕೊಂಡಿದ್ದೀನಿ ನೋಡಿ, ಅದೇ ಹುಣ್ಣ. ನಮ್ಮ ತಂಗಿ ಪಾತ್ರೆ ತೊಳಿತಾ ಇದ್ಲು. ಅವಳದು ಮುಗೀತು ಪಾತ್ರೆ ತೊಳೆದು. ಬಂದಳು ಉದ್ದಕ್ಕೆ. ನಾನು ಕಡುಬು ತುಂಬಿದೆ, ಅವಳು ಉದ್ದು ಕೊಟ್ಟಳು. ಅದನ್ನ ಹಾಳೆ ಹಾಕ್ಕೊಟ್ಲು ಅಂತಾರೆ ನಮ್ಮ ಕಡೆ. ಹಿಂಗೆ ಹಾಕ್ಕೊಟ್ಲು, ಅದನ್ನ ಉದ್ದು ಕೊಟ್ಟಳು. ನಾನು ಬೇಗ ಬೇಗ ತುಂಬಿದೆ. ನಮ್ಮಮ್ಮ ಬೇರೆ ಕೆಲಸ ಮಿಕ್ಕಿದ ಕೆಲಸ ಎಲ್ಲ ಮಾಡ್ತಾಯಿತ್ತು. ಅನ್ನ ಮತ್ತು ಪಲ್ಯ ಎಲ್ಲ ಮಾಡಬೇಕಾಗಿತ್ತು. ಅದಕ್ಕೆ ಅನ್ನ ಆಗಿತ್ತು, ಪಲ್ಯ ಮಾಡ್ತಾಯಿತ್ತು, ಹೀರೆಕಾಯಿ ಪಲ್ಯ. ನಾವಿಬ್ಬರು ಕೂತ್ಕೊಂಡು ಹೋಳಿಗೆ ಅಂದರೆ ಕಡುಬು ಮಾಡ್ತಾಯಿದ್ವಿ ಇಬ್ಬರು ಕೂತ್ಕೊಂಡು. ನಾನಿವತ್ತು ಸೀರೆ ಉಟ್ಕೊಂಡಿದ್ದೀನಿ. ಈ ಸೀರೆ ಯಾಕೋ ಜಾಸ್ತಿ ಉಟ್ಕೋಬೇಕು ಅಂತ ಯಾವಾಗಲಿದ್ದನೂ ಅಂದ್ಕೊತಾ ಇದ್ದೆ. ಇವತ್ತು ಕೂಡ ಬಂದಿದೆ ಸೀರೆ ಉಟ್ಕೊಳಕ್ಕೆ. ಯಾವ ಥರ ಕಾಣ್ತಾ ಇದ್ದೀನಿ ಪ್ಲೀಸ್ ಕಮೆಂಟ್ ಮಾಡಿ ನೋಡೋರು. ಫಸ್ಟ್ ಟೈಮ್ ಸೀರೆ ಉಟ್ಕೊಂಡಿರೋದು ಪ್ರೆಗ್ನೆನ್ಸಿಯಲ್ಲಿ. ಫಸ್ಟ್ ಟೈಮೇ ಉಟ್ಕೊಂಡಿರೋದು, ಯಾವಾಗೂ ಉಟ್ಕೊಂಡಿಲ್ಲ. ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಸೀರೆ ನನಗೆ ಯಾವ ಥರ ಆಗಿದೆ ಅಂತ. ಸೀರೆ ಹಾಕ್ಕೊಂಡ್ರೆ ಏನೋ ಒಂಥರ ಅನ್ಕಂಫರ್ಟಬಲು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ದಿನ ನೈಟಿ ಹಾಕೊಂಡು ನನಗೆ ಕುತ್ಕೊಳ್ಳೋಕ್ಕೆ ಗಾವಾಗ್ತಾ ಇರಲಿಲ್ಲ. ಅದರಲ್ಲೇ ಕುತ್ಕೊಂಡು ಆಮೇಲೆ ಎಲ್ಲ ಮುಗಿದ್ಮೇಲೆ ಬಿಚ್ಚಿದ್ರಾಯ್ತು ಬಿಡು ಅಂತ ಸುಮ್ಮನಾದ್ವಿ. ಇದೇ ಥರನೇ ಕಡುಬು ತುಂಬೋದು. ತೋರಿಸ್ತೀನಿ ಮುಂದೆಗಡೆ, ವಿಡಿಯೋ ಮಾಡ್ಕೊಂಡಿದ್ದೀನಿ. ಅವಳು ಬೇಗ ಬೇಗ ಉದ್ದು ಕೊಡ್ತಾಯಿದ್ಲು, ನಾನು ತುಂಬ್ತಾ ಇದ್ದೆ. ನಮ್ಮ ಮನೇಲೇನು ಯಾರೂ ಜಾಸ್ತಿ ಸಿಹಿ ತಿನ್ನಲ್ಲ, ನಾವು ಅಷ್ಟೊಂದೇನು ಹೆಚ್ಚು ತಿನ್ನಲ್ಲ. ದೇವ್ರಿಗೆ ಅಷ್ಟೇ ಮಾಡ್ತಾಯಿದ್ವಿ. ಊರಲ್ಲಿ ಹೋಗಿ ನಮ್ಮಮ್ಮ ನಮ್ಮ ಸಂಜು ಇಬ್ಬರು ಹೋಗ್ತಾರೆ ಕಾಯಿ ಹೊಡೆಸ್ಕೊಂಡು. ಎಲ್ಲ ದೇವ್ರಿಗೂ ಓಡಾಡಿ ಕಾಯಿ ಹೊಡೆಸ್ಕೊಂಡು ಎಡೆ ಕೊಟ್ಬಿಟ್ಟು, ಹೊಲದಲ್ಲಿ ಕಾಯಿ ಹೊಡೆದು ಎಡೆ ಕೊಟ್ಬಿಟ್ಟು ಬರ್ತಾರೆ. ಅದಕ್ಕೋಸ್ಕರನೇ ಹೋಗ್ತಾರೆ. ನಾನು ಮನೆಯಲ್ಲೇ ಇರ್ತೀನಿ ಇವತ್ತು. ನೋಡಿ ಫೈನಲಿ ಈ ಥರ ಆಗಿದೆ ಕಡುಬು. ನಾನೇ ತುಂಬಿರೋದು. ಈ ಥರ ತುಂಬ್ತಾರೆ ಕಡುಬನ್ನ. ಬೆಳಗ್ಗೆ ನಾನೇ ರಂಗೋಲಿ ಹಾಕಿದ್ದೆ. ಅದನ್ನೆಲ್ಲ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ
ಯಾಕಂದರೆ ಪೂಜೆ ಮಾಡುವಾಗ ಫುಲ್ಲು ಶ್ರದ್ಧೆಯಿಂದ ಮಾಡಬೇಕು ಅಂತ ಏನು ವಿಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ. ನೋಡಿ ಈ ಥರ ಆಗಿದೆ ಫೈನಲಿ ಸ್ಯಾರಿ. ಯಾವ ಥರ ಆಗಿದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ. ನೋಡೋರು ಚೆನ್ನಾಗಾಗಿದೆ ಅಂತ ಕಮೆಂಟ್ ಮಾಡಿ. ಈ ಫೈನಲ್ ಆಮೇಲೆ ತಲೆ ಬಾಚ್ಕೋಬೇಕು ಅಂತ ತಲೆ ಬಾಚ್ಕೊಂಡು 2 ಫೋಟೋ ತೊಗೊಂಡ್ರಾಯ್ತು ಅಂತ ಅಂದ್ಕೊಂಡೆ. ಸ್ಯಾರಿ ಒಳಗಡೆ ಇವಳೇನೋ ಕ್ಲಿಪ್ ಹುಡುಕ್ತಾ ಇದ್ಲು. ಅವಳು ರೆಡಿ ಆಗ್ತಾಯಿದ್ಲು ಊರಿಗೆ ಹೋಗೋಕ್ಕೆ. ಎಲ್ಲ ರೆಡಿಯಾಗಿತ್ತು ಆಲ್ರೆಡಿ. ಪೂಜೆ ಸಾಮಾನು ಒಂದು ಇಟ್ಕೋಬೇಕಾಗಿತ್ತು. ನಮ್ಮಮ್ಮ ಎಲ್ಲ ಹುಡುಕ್ಯಾಡಿ ಇಡ್ತಾಯಿತ್ತು. ಫೈನಲಿ ಈ ಥರ ರೆಡಿ ಆದೆ. ನಮ್ಮಮ್ಮ ಕಡುಬು ಕರಿತಾ ಇತ್ತು. ಚೆನ್ನಾಗಿ ಕರಿತಾ ಇತ್ತು ಕಡುಬನ್ನ. ಈ ಥರನೇ ಮಾಡೋದು. ಆಲ್ರೆಡಿ ಒಂದು ಟ್ರೈಯಲ್ಲಿ ಹಪ್ಪಳ, ಸೊಂಡಿಗೆ ಮತ್ತು ಮೆಣಸಿನ್ಕಾಯಿ ಎಲ್ಲ ಕರೆದಿತ್ತು ಆಲ್ರೆಡಿ. ಅನ್ನನೂ ಆಗಿತ್ತು. ಕಡುಬಂದು ಕರೆದ್ಬಿಟ್ಟು ಅವರು ಇನ್ನೇನು ಹೋಗ್ತಾಯಿದ್ರು ಪೂಜೆ ಮಾಡ್ಕೊಬರೋಕ್ಕೆ. ನಮ್ಮಣ್ಣ ಕರ್ಕೊಂಡು ಹೋಗ್ತಾನೆ, ನಮ್ಮಣ್ಣನ ಫ್ರೆಂಡು. ಬರೋಕ್ಕೆ ಹೇಳಿದ್ವಿ ಫೋನ್ ಮಾಡಿ, ಬರ್ತಾಯಿದ್ರು. ನೋಡಿ ಎಷ್ಟು ಚೆನ್ನಾಗಾಗಿದೆ ಕಡುಬು. ನನಗಂತೂ ತುಂಬ ಇಷ್ಟ ಆಯಿತು. ತವ್ರ ಮನೇಲಿರೋವರೆಗೂ ನಾನು ಒಂದಿನನೂ ಹೋಳ್ಗೆ ಮಾಡಿಲ್ಲ, ಕಡುಬು ಮಾಡಿಲ್ಲ. ಗಂಡ ಮನೆಗೆ ಹೋದ್ಮೇಲೆ ಅಲ್ಲಿ ಮಾಡಿರೋದು. ಇವರೆಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದರು ಏನೇನು ತೊಗೊಂಡು ಹೋಗಬೇಕು ಅಂತ. ನಮ್ಮಮ್ಮ ಎಲ್ಲ ರೆಡಿ ಮಾಡ್ಕೊತಾ ಇತ್ತು. ನಾನೇ ಇಡ್ತಾಯಿದ್ದೆ ಎಡೆಗೆ. ಬಾಕ್ಸಲ್ಲಿ ಹಾಕ್ಕೊಡ್ತಾ ಇದ್ದೆ. ಬಾಕ್ಸಲ್ಲಿ ತೊಗೊಂಡು ಹೋಗ್ತಾಯಿದ್ರು. ಅಲ್ಲಿ ಎಡೆ ಕೊಡಬೇಕೆಲ್ಲ ದೇವ್ರಿಗೂ. ಹೊಲದಲ್ಲಿ ಪೂಜೆ ಮಾಡಬೇಕು. ಮೇನ್ ಪಾಯಿಂಟ್ ಹೊಲದಲ್ಲೇ ಪೂಜೆ ಮಾಡಬೇಕು. ಅದಕ್ಕೋಸ್ಕರನೇ ಊರಿಗೆ ಹೋಗ್ತಾ ಇದ್ದಿದ್ದು ನಮ್ಮಮ್ಮವರು. ಮತ್ತು ಎಲ್ಲ ದೇವ್ರಿಗೂ ಓಡಾಡಬೇಕು ಊರಲ್ಲಿದ್ದಾಗ, ದುರ್ಗಮ್ಮಗೆ ಮತ್ತು ನಮ್ಮ ಮನೆ ದೇವರು ಮೈಲಾರಲಿಂಗೇಶ್ವರಕ್ಕೆ. ಅಲ್ಲಿ ಹೋಗಿ ಕಾಯಿ ಒಡಿಸ್ಕೊಂಡು ಎಡೆ ಕೊಟ್ಟು ಬರ್ತಾರೆ. ನಮ್ಮಮ್ಮ ಸಣ್ಣ ಬಾಕ್ಸಲ್ಲಿ ಪಲ್ಯ ಹಾಕ್ತು. ಅದನ್ನು ಅದರಲ್ಲೇ ಇಡಿಸುತ್ತೆ ಅಂತ ಇಡ್ತಾಯಿದ್ವಿ. ಬಟ್ ಅದರಲ್ಲಿ ಇಡಿಸ್ಲಿಲ್ಲ, ಬೇರೆ ತೆಗೆದಿಟ್ವಿ. ಎಷ್ಟು ಬೇಕು ಅಷ್ಟೇ ಇಟ್ಕೊಂಡೋಯ್ತು. ಇನ್ನು ಎಕ್ಸ್ಟ್ರಾನೇ ಹಾಕ್ಕೊಂಡಿತ್ತು ಇರಲಿ ಅಂತ. ಆರ್ಟ್ ಬಾಕ್ಸಲ್ಲಿ ಹಾಕ್ಕೊಂಡು ಅವ್ರಿಗೆಲ್ಲ ರೆಡಿ ಮಾಡಿಕೊಡ್ತಾ ಇದ್ದೆ. ನಮ್ಮ ಸಂಜುನೂ ಎಲ್ಲ ರೆಡಿ ಮಾಡ್ಕೊತಾ ಇದ್ದರು. ಒಂದು ಬಿಟ್ಟೋದ್ರು. ಆಮೇಲೆ ಇದು ಸರಿ ಹೋಗಲ್ಲ ಅಂತ ಎಲ್ಲ ನೆನ್ಪು ಮಾಡಿ ಇಟ್ಕೊತಾ ಇದ್ದರು. ನನಗೆ ಕಡುಬು ತಿನ್ಬೇಕು ಅನಿಸ್ತು, ಅದಕ್ಕೆ ಕಡುಬು ತಿಂತಾಯಿದ್ದೀನಿ. ನೋಡಿ ಲೀಸ್ಟ್ ಚೆನ್ನಾಗಾಗಿದ್ವು ಕಡುಬು. ನನಗೇನೋ ಇಷ್ಟ ಆಯಿತು. ಆಲ್ಮೋಸ್ಟ್ ನಾನು ಜಾಸ್ತಿ ಸಿಹಿ ತಿಂತಿದ್ದಿಲ್ಲ. ಇವಾಗ ಪ್ರೆಗ್ನೆನ್ಸಿಲಿ ಬರೀ ಸಿಹಿ ತಿನ್ಬೇಕು ಅನಿಸುತ್ತೆ. ನಮ್ಮಮ್ಮವರು ಹೋಗ್ತಾ ಇದ್ದಾರೆ ನೋಡಿ ಇವಾಗ. ನಮ್ಮಣ್ಣ ಕೆಳಗಡೆ ಬಂದು ನಿಂತಿದ್ದ. ಹೋದರು ಊರಿಗೆ ಹೋಗಿ ಪೂಜೆ ಮಾಡ್ಕೊಂಬರೋಕೆ ಹೋಗ್ತಾ ಇದ್ದಾರೆ. ನೋಡಿ ಎಲ್ಲ ತೊಗೊಂಡ್ರು ಹೋಗ್ತಾ ಇದ್ದಾರೆ ಇವಾಗ ನಮ್ಮ ಸಂಜು ಅವರು. ನಾನೊಬ್ಬಳೆ ಮನೇಲಿ ಮಲ್ಕೊಂತೀನಿ ಸ್ವಲ್ಪ ಹೊತ್ತು. ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಮಲ್ಕೊಂಡಾದ್ಮೇಲೆ ಎದ್ದೆ 1 ಅವರ್ ಅಷ್ಟೇ ರೆಸ್ಟ್ ಮಾಡಿದೆ. ಯಾಕಂದರೆ ಬೆಳಗ್ಗೆ ಹೊತ್ತು ಜಾಸ್ತಿ ಕುತ್ಕೊಂಡಿದ್ದೆ, ಅದಕ್ಕೆ ಬೆನ್ನು ಜಾಸ್ತಿ ನೋಯ್ತಾ ಇತ್ತು. ಎದ್ದಾದಮೇಲೆ ಊಟ ಮಾಡಿದೆ. 2 ಕಡುಬು ತಿಂದೆ ಅಷ್ಟೇ. ಸ್ವೀಟ್ ಏನು ಜಾಸ್ತಿ ತಿನ್ನಲ್ಲ. ಅನ್ನ ಸಾಂಬಾರು ಮತ್ತು ಹಪ್ಪಳ ಸಂಡಿಗೆ ಎಲ್ಲ ಮಾಡಿದ್ವಿ, ಚೆನ್ನಾಗಾಗಿತ್ತು. ಇನ್ನೂ ಬಂದಿದ್ದಿಲ್ಲ ನಮ್ಮಮ್ಮವರು. ಅದಕ್ಕೆ ನನಗೆ ಹೊಟ್ಟೆ ಹಸಿತಾಯಿತ್ತು ಅಂತ ಒಬ್ಬಳೇ ಕುತ್ಕೊಂಡು ಊಟ ಮಾಡ್ತಾಯಿದ್ದೆ. ಅವ್ರು ಬಂದಮೇಲೆ ಇಷ್ಟು ನನ್ನ ಇವತ್ತಿನ ವ್ಲಾಗ್. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ.